ನಮಸ್ಕಾರ ಕರ್ನಾಟಕ, ನಾನು ಮಮತಾ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಲವ್ ಯು ಆಲ್. ನಾನು ಮಮತಾ ಶೆಟ್ಟಿ ಇವಾಗ ಹಾಜರಾಗಿದ್ದೀನಿ. ನಿಮ್ಗೆಲ್ಲರಿಗೂ ಒಂದು ಟಿಪ್ಸ್ ಕೊಡಬೇಕು, ನೀವೆಲ್ಲರೂ ತೆರೆ ಮೇಲೆ ನೋಡ್ಬೇಕಂತ ಅನ್ಕೊಂಡಿದ್ರಿ. ಅದೇ ರೀತಿಲಿ ಇವತ್ತು ಹಾಜರಾಗಿದ್ದೀನಿ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಸೌಂದರ್ಯವನ್ನ ಮತ್ತಷ್ಟು ಮಿಂಚಿಸೋ ಒಂದು ವಿಶೇಷ ಸ್ಥಳವನ್ನ ಪರಿಚಯಿಸಲು ನಾವು ಇಂದು ಇಲ್ಲಿದ್ದೀವಿ. ಇದೇ ಮಮತಾ ಎಸ್ ಸಲೂನ್ಸ್. ಇಲ್ಲಿ ನಿಮ್ಮ ಪ್ರತಿಯೊಂದು ಸೌಂದರ್ಯದ ಅಗತ್ಯಕ್ಕೂ ಪರಿಪೂರ್ಣ ಪರಿಹಾರ ಸಿಗುತ್ತೆ. ಅನುಭವಯುತ ಸಿಬ್ಬಂದಿ, ಸ್ವಚ್ಛತೆ, ಗುಣಮಟ್ಟ ಮತ್ತು ಗ್ರಾಹಕ ತೃಪ್ತಿಯೇ ನಮ್ಮ ಮುಖ್ಯ ಗುರಿ. ವಿಶೇಷ ಆಫರ್ ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲರೂ ಮೇಡಮ್ ಆಫರ್ ಕೊಡಿ ನ್ಯೂ ಇಯರ್ಗೋಸ್ಕರ ಅಂತ ಕೇಳ್ತಾ ಇದ್ರು. ನ್ಯೂ ಇಯರು ಪ್ಲಸ್ ಕ್ರಿಸ್ಮಸ್ಸು, ಅದ್ರ ಜೊತೆಗೆ ಸಂಕ್ರಾಂತಿ ಎಲ್ಲ ಆಲ್ಮೋಸ್ಟ್ ಒಂದು ತಿಂಗಳಲ್ಲೇ ಇರೋದ್ರಿಂದ ಒಂದು ತಿಂಗಳಲ್ಲಿ ಎಲ್ಲ ಚೆನ್ನಾಗಿ ಸ್ಪೆಷಲ್ ಆಫರ್ ಕೊಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿ 1500 ರೂಪಾಯಿಗೆ ಒಂದು ಹೈಡ್ರಾ ಫೇಶಿಯಲ್ ಜೊತೆಗೆ 10 ಐಟಮ್ ಫ್ರೀ ಕೊಡ್ತಾ ಇದ್ದೀವಿ. ಓಕೆನಾ? ಅದನ್ನು ಒಂದೇ ದಿವಸ ಮಾಡಿಸ್ಬೇಕಂತ ಏನಿಲ್ಲ, 30 ಡೇಸ್ ವ್ಯಾಲಿಡಿಟಿ ಇರುತ್ತೆ. ಏನು ತಲೆ ಕೆಡಿಸ್ಕೊಡ್ಬೇಡಿ, ಅರ್ಥ ಆಯ್ತಾ? 1500ಗೆ ಹೈಡ್ರಾ ಫೇಶಿಯಲ್ ಜೊತೆಗೆ 10 ಐಟಮ್ ಫ್ರೀ. ಏನೇನಂದರೆ ಒಂದು ಫೇಶಿಯಲ್ಲು, ಪೆಡಿಕ್ಯೂರು, ಮೆನಿಕ್ಯೂರು, ಹ್ಯಾಂಡ್ ವ್ಯಾಕ್ಸು, ಲೆಗ್ ವ್ಯಾಕ್ಸು, ಹೇರ್ ಕಟ್ಟು, ಹೇರ್ ಸ್ಪಾ, ಹೆಡ್ ಮಸಾಜು, ಬ್ಲೀಚು, ಟ್ಯಾನು, ಅಂಡರ್ ಆರ್ಮ್ಸು, ಐಬ್ರೋ, ಏನು ಬೇಕಾದರೂ 10 ಐಟಮ್ ಫ್ರೀ ಬರುತ್ತೆ. ಏನು ಬೇಕಾದರೂ ಮಾಡಿಸ್ಕೋಬೋದು. ಒಂದೇ ದಿವಸ ನಿಮಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ನಿಮಗೆ 30 ಡೇಸ್ ವ್ಯಾಲಿಡಿಟಿ ಇರುತ್ತೆ. ನೀವು ಮಾಡಿ ಡೇಟಿಂದ. ಎಕ್ಸಾಂಪಲ್ 17th ಮಾಡಿಸ್ಕೊಂಡ್ರೆ ನೆಕ್ಸ್ಟ್ 17thವರೆಗೂ ಟೈಮ್ ಇರುತ್ತೆ. ನೀವು ಬಂದು ಮಾಡಿಸ್ಕೋಬೋದು. ಇಲ್ಲಾಂದರೆ ಇಬ್ಬರು ಶೇರ್ ಮಾಡ್ಕೋಬೋದು. ಒಂದು ಹೈಡ್ರಾ ಫೇಶಿಯಲ್ ಜೊತೆಗೆ ಮಿಕ್ಕಿದೆಲ್ಲ ನೀವು ಶೇರ್ ಮಾಡ್ಕೋಬೋದು. ಆ ಥರ ಆಫರ್ ಇದೆ. ಯಾರೂ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಶೇರ್ ಮಾಡಿ ಎಲ್ಲರಿಗೂ. ಒಂದು ಹೈಡ್ರಾ ಫೇಶಿಯಲ್ ಜೊತೆಗೆ 10 ಐಟಮ್ ಫ್ರೀ ಇರುತ್ತೆ. ಏನು ಬೇಕಾದರೂ ಸರಿ, ನಿಮ್ಗೆ ಏನೇನು ಇಷ್ಟ, ಸ್ಪಾ ಆಗಲಿ, ವಾಶ್ ಆಗಲಿ, ಹೇರ್ ಕಟ್ ಆಗಲಿ, ಇದೇ ಹೇರ್ ಸ್ಟೈಲು, ಇದೇ ಹೇರ್ ಕಟ್ಟು ಮತ್ತು ಇದೇ ಫೇಶಿಯಲ್ ಅಂತ ಏನಿಲ್ಲ, ಎನಿ ಫೇಶಿಯಲ್, ಎನಿ ಹೇರ್ ಕಟ್, ಎನಿ ವ್ಯಾಕ್ಸಿನ್, ಜಸ್ಟ್ 1500ಗೆ 10 ಐಟಮ್ಸ್ ಫ್ರೀ. ಒಂದು ಹೈಡ್ರಾ ಫೇಶಿಯಲ್ ಜೊತೆಗೆ ಎಲ್ಲೂ ಇಲ್ಲ, ಕರ್ನಾಟಕದಲ್ಲೇ ಎಲ್ಲೂ ಈ ಆಫರ್ ಇಲ್ಲ. ಕ್ರಿಸ್ಮಸ್ಗೆ ಪ್ಲಸ್ ನ್ಯೂ ಇಯರ್ಗೆ, ಸಂಕ್ರಾಂತಿಗೆ ಸೇರಿ ಆಫರ್ ಕೊಡ್ತಾ ಇದ್ದೀವಿ. ಯಾರ್ಯಾರಿಗೆ ಇಷ್ಟ ಇದೆ ಬ್ಲಾಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಡೈರೆಕ್ಟಾಗಿ ಬನ್ನಿ, ಏನೂ ತೊಂದರೆ ಇಲ್ಲ. ನಂಬರ್ ಕೆಳಗಡೆ ಹಾಕಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಚರ್ಮಕ್ಕೆ ಹೊಸ ಕಾಂತಿ ಮತ್ತು ತಾಜಾತನ ನೀಡೋಕೆ ಅತ್ಯುತ್ತಮ ಫೇಶಿಯಲ್ ಸೇವೆಗಳು ಇಲ್ಲಿ ಲಭ್ಯ. ಎಲ್ಲಾ ರೀತಿಯ ಹೇರ್ ಕಟ್ಗಳು ಲಭ್ಯ. ಯು ಕಟ್, ಸ್ಟೆಪ್ ಕಟ್, ಲೇಯರ್ ಕಟ್, ಫೆದರ್ ಕಟ್. ನಿಮ್ಮ ಮುಖಕ್ಕೆ ಹೊಂದೋ ಸ್ಟೈಲಿಶ್ ಹೇರ್ ಕಟ್ ನಮ್ಮ ಪರಿಣಿತರ ಕೈಯಲ್ಲಿ. ಎಲ್ಲಾ ವಿವಿಧ ವ್ಯಾಕ್ಸಿಂಗ್ ಸೇವೆಗಳು ಲಭ್ಯ. ಸ್ವಚ್ಛತೆ ಮತ್ತು ಆರಾಮದೊಂದಿಗೆ ಪ್ರೊಫೆಷನಲ್ ವ್ಯಾಕ್ಸಿಂಗ್, ಪೆಡಿಕ್ಯೂರ್ ಮತ್ತು ಮೆಡಿಕ್ಯೂರ್, ಕೈಗಳು ಮತ್ತು ಕಾಲುಗಳಿಗೆ ಸಂಪೂರ್ಣ ಆರೈಕೆ. ಹೆಡ್ ಮಸಾಜ್, ಒತ್ತಡವನ್ನ ದೂರ ಮಾಡಿ ಮನಸ್ಸಿಗೆ ಶಾಂತಿ ನೀಡೋ ವಿಶೇಷ ಹೆಡ್ ಮಸಾಜ್. ಬ್ರೈಡಲ್ ಮೇಕಪ್ 2 ಬಾರಿ ಕೇವಲ 10,000 ಮಾತ್ರ. ಮದುವೆ ದಿನ ನಿಮ್ಮನ್ನ ಕನಸಿನ ರಾಣಿಯಂತೆ ಮಿಂಚಿಸಲು ಮಮತಾ ಎಸ್ ಸಲೂನ್ ಸದಾ ಸಿದ್ಧ. ಹಲೋ ಮ್ಯಾಮ್, ನಿಮ್ಮ ಹೆಸರೇನು? ಮಮತಾ ಶೆಟ್ಟಿ. ಓಕೆ, ಸೊ ಮಮತಾ ಶೆಟ್ಟಿ ಸಲೂನ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? 22 ಇಯರ್ಸ್ ಆಯ್ತು. ಓಕೆ, ಸೊ ಅದನ್ನ ಹೇಗ್ ಸ್ಟಾರ್ಟ್ ಮಾಡಿ? ಲೈಕ್ ನಿಮ್ದೇನಾ ಅಥವಾ ಯಾರ್ದಾದ್ರು ನಿಮ್ ಫ್ಯಾಮಿಲಿ ಅವ್ರ? ಅಂದ್ರೆ ಇದು ಅಕ್ಕ ಸ್ಟಾರ್ಟ್ ಮಾಡಿದ್ರು ಫಸ್ಟ್. 9th ಸ್ಟ್ಯಾಂಡರ್ಡ್ ಇಂದಾನೆ ಅವಳು ಸ್ವಲ್ಪ ಬ್ಯೂಟಿ ಜಾಸ್ತಿ ಇದ್ಲು. ಓಕೆ, ಅವಳಿಗೆ ಅದು ಇಂಟ್ರೆಸ್ಟ್ ಇತ್ತು. ಸರಿ ಇರ್ಲಿ ಅನ್ಬಿಟ್ಟು 9th ಇಂದಾನೆ ಕಲ್ತು 10th ವರ್ಗು ಮುಗಿಸಿ 10th ಅವಳು ಹೋಗ್ಲಿಲ್ಲ. ಓಕೆ, ಅಲ್ಲಿಂದಾನೆ ನಾವು ಸ್ಟಾರ್ಟ್ ಮಾಡ್ಕೊಂಡು. ಸೊ ಇವಾಗ ನಿಮ್ ಸಲೂನ್ ಅಲ್ಲಿ 1000 ರೂಪೀಸ್ಗೆ 4 ಸರ್ವಿಸಸ್ ನ ಕೊಡ್ತಾ ಇದ್ದೀರಾ. ಸೊ ಇಷ್ಟು ಕಡಿಮೆ ಬೆಲೆಯಲ್ಲಿ ಇಷ್ಟು 4 ಸರ್ವಿಸಸ್ ನ ಕೊಡೋ ಹಿಂದಿನ ಕಾರಣ ಏನು? ಅಂದ್ರೆ ಇದೇನಾಗ್ತಿತ್ತು ಅಂದ್ರೆ ತುಂಬಾ ಕಾಂಪಿಟೇಷನ್ ಇತ್ತು. ನಾನು ಬಸವೇಶ್ವರ ಬಂದಾಗ ಅದು ದೊಡ್ಡದು ನಮ್ಗೆ ಕೈ ಎಟ್ಟದೇ ಆಗದಿರುವಂತದ್ದು ದೊಡ್ಡ ಸಲೂನ್ಸ್ಗಳಿತ್ತು. ಸರಿ, ನಾನು ಒಂದ್ ಥಿಂಕ್ ಮಾಡಿದೆ, ನಾವು ಈ ಸೆಂಟರ್ ನಾವ್ ಹೆಂಗಪ್ಪ ಬೆಳೆಯೋದು, ನಾವ್ ಲೈಫ್ ಹೆಂಗ್ ಸ್ಟಾರ್ಟ್ ಮಾಡೋದು ನೋಡೋಣ, ಥಿಂಕ್ ಮಾಡೋಣ ಇರು ಅಂತ ಅನ್ಬಿಟ್ಟು 1-2 ದಿವಸ ಯೋಚನೆ ಮಾಡಿದಾಗ ಓಕೆ, ಯಾಕೆ ಈ ತರ ಮಾಡಬಾರ್ದು. ಇವಾಗ ಜಸ್ಟ್ 1000 ರೂಪೀಸ್ ಕೊಡ್ತಾ ಇರೋದು. ಇದಕ್ಕಿಂತ ಮುಂಚೆ ನಾನು 600ಗೆ 4 ಸರ್ವಿಸ್ ಕೊಟ್ಟಿದ್ದೀನಿ. ಓಕೆ, ಸೇಮ್ ಪ್ಯಾಕೇಜ್. ಅವಾಗ ಇನ್ನು ಪಾರ್ಲರ್ ಅನ್ನೋದು ಇಷ್ಟು ಲೆವೆಲ್ ಬಂದಿರ್ಲಿಲ್ಲ. ಇವಾಗ ಪಾರ್ಲರ್ ಅನ್ನೋದು ಇಂಜಿನಿಯರ್ಗಿಂತ ದೊಡ್ಡದಾಗಿದೆ. ಹೌದು, ಓಕೆನಾ? ಆವಾಗ ಇರ್ಲಿಲ್ಲ. ಓಕೆ, ಎಲ್ಲಾರ್ಗು ಸೇರ್ಬೇಕು, ಎಲ್ಲಾ ಜನ ನನ್ನ ಹತ್ರನೇ ಬರ್ಬೇಕು. ಒಂದು ಸುಮ್ಮನೆ ನೈಟ್ ಓಡಿಸ್ತಾಲೆ 600 ಮಾಡೇ ಬಿಡೋಣ ಧೈರ್ಯದಿಂದ ಅಂತ ಅಂದ್ಬಿಟ್ಟು ನಾನು ಒಬ್ಳೆ, ನಮ್ಮ ಅಕ್ಕ ಒಬ್ಳೆ ಟ್ರೈ. ಓಕೆ, ಯಾವಾಗ ಸ್ಟಾರ್ಟ್ ಮಾಡಿದ್ವಿ 600 ಅನ್ನೋ ಕಾನ್ಸೆಪ್ಟ್ ನೀವು? ಆಲ್ಮೋಸ್ಟ್ ನಮ್ಮ ಅಕ್ಕ ಬಂದು ನಾನು ಔಟ್ PU ಅಂತ ಲೆಕ್ಕ ಆ ಏಜ್, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಓಕೆ, 600 ಅನ್ನೋದು. ಸರಿ, ಒಂದು ಸಲ ನೋಡೋಣ ಅಂತ ಹಾಕಿದ್ದು. 1 ಮಂತ್ ಅಲ್ಲಿ ಆಚೆ ಕಡೆ ಸ್ಲಿಪ್ಪರ್ ಇಡಕ್ಕೂ ಜಾಗ ಇಲ್ಲ ಅಂತ ನೀವ್ ಅಂದ್ಕೊಳ್ಳಿ. ಇನ್ನು ಒಳಗಡೆ ಇನ್ನೆಷ್ಟು ರಶ್ ಇರ್ಬೋದು. ಅಂದ್ರೆ ನಂದು ಆಲ್ರೆಡಿ ಬಂದು ಎಷ್ಟೋ ಜನ ಚೆಕ್ ಮಾಡಿ ಹೋಗ್ಬಿಟ್ರು ನನ್ನ ಕಾಸ್ಮೆಟಿಕ್ಸ್. ಇವ್ರು 600ಗೆ ಇಷ್ಟು ಕೊಡಕ್ ಆಗುತ್ತಾ, ಕೆಪಾಸಿಟಿ ಇದೆಯಾ ಅಂತ ಅನ್ಬಿಟ್ಟು ಬೇರೆ ಪಾರ್ಲರ್ ಅವರೆಲ್ಲ ಕಂಪ್ಲೇಂಟ್ ಕೊಟ್ಟು ಬಂದು ನಂದೆಲ್ಲಾ ಸರ್ಚಿಂಗ್ ಎಲ್ಲ ಮಾಡಿದ್ರು. ಎಲ್ಲಾದ್ರಲ್ಲೂ ಗುಡ್ಡೆ ಬಂತು, ಯಾವ್ದು ಇದು ಬಂದಿಲ್ಲ. ಮೇನ್ ಆಗಿ ಜನಗಳು ನನ್ ಕೈ ಹಿಡಿದ್ರು.
ಇಲ್ಲ ತುಂಬಾ ಪ್ರಾಡಕ್ಟ್ ತುಂಬಾ ಚೆನ್ನಾಗಿರುತ್ತೆ. ಏನ್ ದೊಡ್ಡ ಪಾರ್ಲರ್ ಅಲ್ಲಿ ಏನ್ ಇಟ್ಟಿರ್ತಾರೆ ಅವಳು ಅದೇ ಇಟ್ಟಿದ್ದಾಳೆ. 600ಗೆ ಈ ತರ ಇದ್ ಮಾಡೋಣ ಅಂದ್ರೆ ಒಬ್ರು ಕೊಡೋ ಬಿಲ್ ನಾನು 10 ಜನಕ್ಕೆ ಶೇರ್ ಮಾಡ್ತೀನಿ. ಓಕೆ, ನಂತರ ಯಾರು ಕಷ್ಟ ಪಡ್ಬಾರ್ದು. ನಾವು ಕನ್ನಡ ಮೀಡಿಯಂ ಓದಿದೀನಿ ಅನ್ನೋ ಒಂದು, ನಾನ್ ಎಲ್ಲೂ ಕುತ್ಕೊಂಡಿದ್ದವಳಲ್ಲ, ಕನ್ನಡ ಮೀಡಿಯಂ ಓದಿದೀನಿ ಅಂತ ಸಖತ್ ನನ್ ಬ್ಲಾಗ್ ಬಸ್ಟರ್. ಏನಂದ್ರೆ ನಾನ್ ಹೆಂಗಿರ್ಬೇಕು ನನ್ ಜೊತೆ ಹುಡುಗಿನೂ ಹಾಗೆ. ಓಕೆ, ನಮ್ಮ ಹುಡುಗಿರು ಏನಕ್ಕಪ್ಪ ಕೆಲಸ ಬಿಟ್ಟು ಹೋಗಲ್ಲ ಅಂತಂದ್ರೆ ಒಂದೇ ರೀಸನ್, ನಾನ್ ಕೊಡೋ ಸ್ಯಾಲ್ರಿ ಇನ್ನೊಂದು ಪಾರ್ಲರ್ ಕೊಡಕ್ಕಾಗೋದಿಲ್ಲ. ಓಕೆ, ಆ ರೇಂಜ್ ಅಲ್ಲಿ ಸ್ಯಾಲ್ರಿ ಇರುತ್ತೆ. ಓಕೆನಾ, ಹಿಂಗ್ ತಳ್ಳಿದ್ರು ಅವ್ರು ಹೋಗಲ್ಲ. ಓಕೆನಾ, ಹಿಂದೆ ಬಾಗಿಲಿಂದ ಬಂದಿರ್ತಾರೆ. ಸೊ ಹಾಗಿದ್ರೆ ನಿಮ್ ಕಡೆ ಸ್ಟಾಫ್ ಎಲ್ಲ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ? ಆಲ್ಮೋಸ್ಟ್ 18, 12 ಆತರ. ಒಂದ್ಸಲಿ ಒಳಗಡೆ ಬಂದಾದ್ಮೇಲೆ ಒಂಥರ ಸಿಂಹ ಬೋನ್ ಇದ್ದಂಗೆ ಆಚೆ ಹೋಗಲ್ಲ. ನಮ್ಗೆ ಸ್ಟಕ್ ಅಂದ್ರೆ ಮೇ ಬಿ ಇನಿಷಿಯಲ್ ಡೇಸ್ ಇಂದಾನು ನಿಮ್ ಜೊತೆನೆ ಇದ್ದಾರೆ. ಇನ್ನೊಂದು 10,000 ಅನ್ನೋದು ಎಲ್ಲಾರ್ಗು ರೀಚ್ ಆಗ್ಲಿ, ಎಲ್ಲಾರು ಕಲೀಲಿ. ಪಾರ್ಲರ್ ಅನ್ನೋದು ಹೆಂಗೆ ರೀಚ್ ಆಗ್ಬಿಟ್ಟಿದೆ ಮೇಕಪ್ ಅಂತಂದ್ರೆ ಇವಾಗ ಹೇಳಕ್ಕೆ ಆಗಲ್ಲ. ಈ ಡಾಕ್ಟರ್ಗೂ ಒಂದ್ ಕಡೆ ಕುತ್ಕೊಳ್ಳಿ ಅನ್ಬೋದು, ಇದನ್ಬೋದು, ಪಾರ್ಲರ್ ಬಂದೆ ಪಾರ್ಲರ್ ಹೌದು ಅಂತ ಒಂದು ಆ ತರ ರೆಸ್ಪೆಕ್ಟ್ ಇದಾಗ್ಬಿಟ್ಟಿದೆ. ಬಟ್ ಎಲ್ಲ ಹೆಣ್ಮಕ್ಳು ಕಲೀಲಿ. ಸೊ ನಿಮ್ಗೆ ಲಾಸ್ ಆಗ್ತಾ ಇದ್ರು ಇದರಿಂದ ನಿಮ್ಗೆ ಏನೋ ಇಲ್ಲ, ನನಗೆ 10th ಕ್ಲಾಸ್ ನಡೆಯೋವರೆಗೂ ಲಾಸ್. ಓಕೆ, 10th ಕ್ಲಾಸ್ ಆದ್ಮೇಲೆ ಅದೊಂಥರ ಲಾಭ. ಬಟ್ ಇರ್ಲಿ, ಓಕೆ, ನಮ್ಗಂತೂ ನಾನು ಓದಿದ್ರೆ ಬೇರೆ ತರ ದಾನ ಮಾಡ್ಬೋದಾಗಿತ್ತು ವಿದ್ಯೆನ. ನಾನು ಈ ಲೈನ್ ಅಲ್ಲಿ ಇರೋದ್ರಿಂದ ನನ್ಗೆ ಈ ವಿದ್ಯೆ ಮಾತ್ರ ಗೊತ್ತು. ಈ ವಿದ್ಯೆನ ನಾನು ದಾನ ಮಾಡ್ತೀನಿ. ಓಕೆ, ನಾನು ಬದುಕಿರೋವರೆಗೂ ಅವ್ರು ನೆನ್ಸ್ಕೋಬೇಕು ನನ್ನ. ನಮ್ಮ ಮಮತಾ ಮೇಡಮ್ ಇಂದ ಕಲ್ತಿದ್ದಪ್ಪ ಇವತ್ತು ನಾನು ಊಟ ಮಾಡ್ತಾ ಇದ್ದೀನಿ ಅಂತ ನೆನೆಸ್ಕೊಂತಾರ ನಾನು ನಡ್ಸಾಕ. ಓಕೆ, ಸೋಷಿಯಲ್ ವರ್ಕರ್ ಹಿಂಗೇ ಮಾಡ್ಬೇಕಂತ ಏನಿಲ್ವಲ್ಲ. ಹೌದು, ನಿಜ. ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ನನ್ಗೆ ಇದೊಂದು ದಾರಿ ಕೊಟ್ಟಿದೆ ದೇವ್ರಷ್ಟು. ಅಂಡ್ ಇನ್ ನನ್ ಪರ್ಸನಲ್ ಕ್ವೆಶನ್, ಸೊ ನೀವ್ ಇಷ್ಟು ಬ್ರೈಟ್ ಆಗಿದ್ದೀರಾ, ಸೊ ಇದ್ರಲ್ಲಿ ನಿಮ್ದೆ ಏನಾದ್ರು ಪ್ರಾಡಕ್ಟ್ ನ ನೀವೇ ಯೂಸ್ ಮಾಡ್ತಿದ್ರೆ ಅಥವಾ ಏನ್ ನಿಮ್ ಬ್ಯೂಟಿ ಸೀಕ್ರೆಟ್? ಓಕೆ, ಫಸ್ಟ್ ಆಫ್ ಆಲ್ ನಾನು ಏನಂದ್ರೆ ಮೇಕಪ್ ಮಾಡಲ್ಲ. ಓಕೆ, ನಾನ್ ಮೇಕಪ್ ಜಾಗದಲ್ಲಿ ಇದ್ರೂನು ಮೇಕಪ್ ಮಾಡಲ್ವಾ? ಓಕೆ, ನಾನೊಂದ್ ಲಿಪ್ ಬಾಮ್ ಹಾಕ್ತೀನಿ, ಅದೇ ಲಿಪ್ ಬಾಮ್ ನ ಕಣ್ಣತ್ರ ಹಾಕೊಂತೀನಿ, ಅದೇ ಲಿಪ್ ಬಾಮ್ ನ ಬ್ಲಶ್ ಅಷ್ಟೇ. ಅದು ಎಲ್ಲರೂ ಹೋಗುವಾಗ ನಮ್ ಸನ್ಸ್ಕ್ರೀನ್ ಎಷ್ಟು ಕ್ವಾಲಿಟಿ ಇರುತ್ತೆ ಅಂತ ಅಂದ್ರೆ, ಆ ಸನ್ಸ್ಕ್ರೀನ್ ಬೇರೆಯವ್ರದ್ದೆ, ಬಟ್ ಅದ್ರೊಳಗಡೆ ಒಂದು ಆಯಿಲ್ ಯೂಸ್ ಮಾಡಿರ್ತೀವಿ. ಆ ಆಯಿಲ್ ನಿಮ್ಗೆ ಗೊತ್ತಿರೋ ಎಲೆಗಳು, ಗೊತ್ತಿಲ್ದಿರೋ ಎಲೆಗಳನ್ನ 5 ಲೀಟರ್ ಅಲ್ಲಿ ಕಾಯಿಸಿ ಮಳ್ಸಿ 3/4 ಲೀಟರ್ ಬರೋ ತರ ಮಾಡಿ ಅದನ್ನ 5 ಲೀಟರ್ಸ್ ಅಂತ 3/4 ಲೀಟರ್ ಆ ತರ ಮಳಿಸ್ತೀವಿ. ಅದನ್ನ ಸೋಸ್ತೀವಿ 2 ದಿವಸ. ಆ ಎಣ್ಣೆನ ಆ ಸನ್ಸ್ಕ್ರೀನ್ ಒಳಗಡೆ ಹಾಕಿರ್ತೀವಿ. ಡೌಟ್ ಇದ್ರು ಸನ್ಸ್ಕ್ರೀನ್ ನ ಒನ್ ಡೇ ನೀವು ಆಚೆ ಇಟ್ರೆ ಒಂದು ಕವರ್ ಮೇಲೆ ಸನ್ಸ್ಕ್ರೀನ್ ಬೇರೆ ಆಗಿರುತ್ತೆ, ಆಯಿಲ್ ಬೇರೆ ಬಂದಿರುತ್ತೆ. ಆ ಆಯಿಲ್ ಈ ಬ್ರೈಟ್. ಓಕೆನಾ, ಆ ಆಯಿಲ್ ಅಲ್ಲೇ ಅಷ್ಟು ಹೆಂಗಪ್ಪ ಈ ಜನಕ್ಕೆ ರೀಚ್ ಮಾಡೋದು, ಹೆಂಗೆ ಜನ ತಗೊಳೋತರ ಇದ್ ಮಾಡೋದು ಅಂದ್ರೆ ಗೊತ್ತು, ಎಲ್ಲ ಸನ್ಸ್ಕ್ರೀನ್ ಹಾಕ್ತಾರೆ ಅಂತ. ಅದಕ್ಕೆ ಇದ್ ಮಿಕ್ಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ಅದೊಂದು ನಿಮ್ ಪ್ರಾಡಕ್ಟ್ ಆಗಿದೆ. ನಮ್ದೇ ಪ್ರಾಡಕ್ಟ್. ಸೊ ಏನದು? ಸೆಕೆಂಡ್ ಪ್ರೋಟೀನ್ ಪೌಡರ್. ಪ್ರೋಟೀನ್. ಓಕೆ, ಏನಂದ್ರೆ ಒಂದೇ ಮನೆಯಲ್ಲಿ 2 ಹೆಣ್ಮಕ್ಳು ಹುಟ್ಟಿದ್ಮೇಲೆ ಇಬ್ರು ಬೇರೆ ಬೇರೆ ಕಲರ್ ಹುಟ್ಟಬಾರ್ದು. ಅಕ್ಕ ಬಂದು ಐಶ್ವರ್ಯ ರಾಯ್, ನಾನ್ ಬಂದು ಆಪೋಸಿಟ್ ಕಲರ್. ಹೌದಾ? ಓಕೆ, ಅದೇನಾಯ್ತು ನನ್ ಮನ್ಸಿಗೆ ತುಂಬಾ ಅದು ಮಾಡ್ತು. ಫಸ್ಟ್ ಅಕ್ಕ ನೋಡಿದ ತಕ್ಷಣ ವಾವ್ ಹೀರೋಯಿನ್ ಅಂತಾರೆ, ನನ್ನ ನೋಡಿದ ತಕ್ಷಣ ನಿಮ್ ಮಗಳ ಅಂತಾರೆ. ಅದ್ ಹೆಂಗೆ ಅಂದ್ರೆ ಐಬ್ರೋ 2 ಜಾಯಿಂಟ್ ಆಗುತ್ತೆ ನಿಮ್ ಮಗಳ ಅಂದಾಗ. ಅದು ನಂಗೆ ತುಂಬಾ ಹೊಡ್ತಾ ಬಿದ್ದು 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 ಇವತ್ತೊಂದು ಪ್ರೋಟೀನ್ ಪೌಡರ್ ರೆಡಿ ಆಯ್ತು. ಆ ಪ್ರೋಟೀನ್ ಪೌಡರ್ ನೀವು ಕೂಡ ತಗೊಂಡಿದ್ದೀರಾ? ಸೊ ಅದೇ ನಾನೇ ರೆಡಿ ಮಾಡೋದು, ನನ್ ಕೈಯಿಂದಾನೇ ಮಾಡೋದು. ಅದನ್ನ ರೆಡಿ ಮಾಡಕ್ಕೆ 5 ಜನ ಹುಡುಗರು ಬರ್ತಾರೆ, ಯಾಕಂದ್ರೆ ತಿರ್ಸಕ್ ಆಗಲ್ಲ. ಅದನ್ನ ಎಲ್ಲಾ ಪ್ರಾಡಕ್ಟ್ ನಾನು ಹಾಕ್ತೀನಿ, ಅದನ್ನೆಲ್ಲ ಅವ್ರು ರೆಡಿ ಮಾಡೋದು ಹುಡುಗರು ಇದ್ದಾರೆ. ಸೊ ಈ ಪ್ರೋಟೀನ್ ಪೌಡರ್ ನೀವು ತಯಾರು ಮಾಡ್ಬೇಕು ಅಂತ ನಿಮ್ಗೆ ಏನಕ್ಕೆ ಅನ್ಸ್ತು? ನಾನು ಬ್ಲಾಕ್ ಇದ್ದೆ. ಓಕೆ, ನಿಮ್ಗ ಅನ್ಸ್ತು ಅಂದ್ರೆ ನೀವ್ ಎಲ್ಲರಿಗೂ ಕೂಡ ನಂತರ ಯಾರು ನಳ್ಬಾರ್ದು, ಯಾರು ಫೀಲ್ ಆಗ್ಬಾರ್ದು. ನೋಡಿ ಇವಾಗ ಒಂಚೂರ್ ಕರ್ರಗಿದೀವಿ, ಒಂಚೂರ್ ಚೆನ್ನಾಗಿಲ್ಲ ಅಂತ ತಕ್ಷಣ ಫೋಟೋಗಳನ್ನ ತಗೊಳೋದಿಲ್ಲ, ಅವ್ರ ಜೊತೆ ಓಡಾಡೋದಿಲ್ಲ. ರಿಸೆಪ್ಷನಿಸ್ಟ್ ಅವಳು 10th ಓದಿರ್ಲಿ, ಅವಳ ರಿಸೆಪ್ಷನಿಸ್ಟ್ ಕೂರಿಸ್ತಾರೆ ಚೆನ್ನಾಗಿದ್ರೆ. ಓದಿರೋರ್ನ ಒಳಗಡೆ ಕೆಲ್ಸಕ್ಕೆ ಬಿಟ್ಟಿರ್ತಾರೆ. ಇವಾಗ ಅಂದ ಅನ್ನೋದು ವಿದ್ಯೆಕ್ಕಿಂತ ಒಂದೇ ಮುಂದೆ ಇದೆ. ಹೌದು, ಅದಕ್ಕೆ ಯಾವ ಹೆಣ್ಮಕ್ಳು ಕೊರಗಬಾರ್ದು. ಈ ಪಿಗ್ಮೆಂಟೇಶನ್ ಅಂದ್ರೆ ತುಂಬಾ ಇದಾಗಿದೆ, ಮತ್ತೆ ತುಂಬಾ ನರಳ್ತಾ ಇದಾರೆ. ಪಿಗ್ಮೆಂಟೇಶನ್ ಅನ್ನೋದು ಅದೊಂದು ಕಾನ್ಸೆಪ್ಟೇ ನಾನ್ ತೆಗಿಬೇಕು, ಒಂದ್ ಚಾಲೆಂಜಿಂಗ್ ತಗೋಣ ಅಂತ ಅನ್ಬಿಟ್ಟು ಇಂಥವ್ರು ಬಂದಿಲ್ಲ ಅನ್ನಂಗಿಲ್ಲ ನಮ್ಮ ಪಾರ್ಲರ್ಗೆ. ಎಲ್ಲರೂ ಕೂಡ ಒಂದು ಕೌನ್ಸಿಲರ್ ಇಂದ ಹಿಡಿದು, ಕೌನ್ಸಿಲರ್ ಮಿಸ್ಸಸ್ ಇಂದ ಹಿಡಿದು ಡಾಕ್ಟರ್ಗಳೇ ಬಂದಿದ್ದಾರೆ, ಇಂಜಿನಿಯರ್ ಇಂದನೂ ಬಂದಿದ್ದಾರೆ, ಮೇನ್ ಆಗಿ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಬಂದಿದ್ದಾರೆ, ಕಮಿಷನರ್ಗಳು ಬಂದಿದೆ, ಎಲ್ಲರೂ ಬಂದು ತಗೊಂಡ್ ಹೋಗಿದ್ದಾರೆ. ಮೇನ್ ಆಗಿ ಆರ್ಟಿಸ್ಟ್ಗಳು. ಅವ್ರ ಹೆಸರುಗಳು ಯಾವತ್ತೂ ಹೆಸರು ಹೇಳ್ಬಾರ್ದು, ಪಾಪ ಅವ್ರವ್ರ ಲೈಫ್ ಅವ್ರವ್ರಿಗೆ ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ ಸೀರಿಯಲ್ ಅಲ್ಲಿ ಇರೋರಲ್ಲ,
ಓಕೆ ಅವ್ರು ಗೊತ್ತಿದ್ದವ್ರಿಗೆ ಬೇಡ ನಾವ್ ಆತರ ಪಾಪ ಅವರು ಒಂದ್ ಹೆಣ್ಮಕ್ಳು ನಮ್ಮ ಮಗಳು ತರನೇ ಇರ್ತಾರೆ ಆತರ ಹೇಳ್ಬಾರ್ದು. ಅವರು ಚೆನ್ನಾಗಿದ್ರು ಅಷ್ಟೇ. ಅಕ್ಕ ಯಾವತ್ತೂ ಹೇಳ್ಬೇಡಿ, ಆಂಟಿ ಯಾವತ್ತೂ ಹೇಳ್ಬೇಡಿ ಅಂತಾರೆ. ಇಟ್ಸ್ ಓಕೆ, ನೀನ್ ಚೆನ್ನಾಗಿದ್ಯಾ, ನನ್ ಪ್ರಾಡಕ್ಟ್ ಇಂದ ನೀನ್ ಚೆನ್ನಾಗಿದ್ಯಾ, ಅಷ್ಟೇ ಖುಷಿ. ಸೊ ಮ್ಯಾಮ್, ಈ ಪ್ರೋಟೀನ್ ಪೌಡರ್ ಅಲ್ಲಿ ಏನೇನ್ ಕಂಟೆಂಟ್ಸ್ ಯೂಸ್ ಮಾಡಿದ್ದೀರಾ ನೀವು? ಅಂದ್ರೆ ನೀವು ಈ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನೋಡಿ ನಿಮ್ಗೆ ಸ್ಮೆಲ್ ಗೊತ್ತಾಗ್ಬಿಡತ್ತೆ. ಈ ಬಾದಾಮಿ ಪೌಡರ್ ಇಂದ ಹಿಡಿದು ಅಂದ್ರೆ ಬಾದಾಮಿ ನೋಡಿ, ಎಲ್ಲಾರು ಜಸ್ಟ್ ಬಾದಾಮಿನ ಹಾಗೆ ತಿಂತಾರೆ. ಹೌದು. ಈ ಎರಡನೇದು ಬಾದಾಮಿ ನೆನ್ಸಿ ತಿಂತಾರೆ. ಮೂರನೇದು ಮೊಳಕೆ ಕಟ್ಟಿರ್ತಾರ, ಕಟ್ಟಲ್ಲ, ನಾವು ಕಟ್ಟಾಕಿರ್ತೀವಿ. ಓಕೆನಾ? ನಿಮ್ ಮನೇಲಿರೋ ಎಲ್ಲಾ ಕಾಳುಗಳು, ಎಲ್ಲಾ ಡ್ರೈ ಫ್ರೂಟ್ಸ್ ನ ಯಾವ್ದೇ ಮೊಳಕೆ ಬರುತ್ತೆ ಎಲ್ಲಾ ಮೊಳಕೆ ಕಟ್ಟಿ ಡ್ರೈ ಮಾಡಿ ಸಿಪ್ಪೆ ತೆಗ್ದು ಪೌಡರ್ ಮಾಡಿ. ಓಕೆ. ಸೊ ಇದನ್ನ ಯಾವ ರೀತಿ ತಗೊಂಡ್ಬೇಕು? ಮತ್ತೆ ಒಂದೇ ಒಂದ್ ಬೇರ್ ಯೂಸ್ ಮಾಡಿದೀವಿ. ಆ ಬೇರೆ ಇಂಪಾರ್ಟೆಂಟ್. ನಿಮ್ಮ ಊರಲ್ಲಿ ನೀವೇ ತುಳ್ಕೊಂಡು ಓಡಾಡಿರ್ತೀರ. ಹೌದಾ? ಆ ಬೇರ್ನ ಮೇನ್ ಆಗಿ ಯೂಸ್ ಮಾಡಿದ್ರೆ ಸೀಕ್ರೆಟ್ ಅಲ್ವಾ? ಅದೇ ಮೇನ್ ಆಗಿ ನಿಮ್ ಪಿಗ್ಮೆಂಟೇಶನ್ ಓಕೆ ಓಡಿಸುತ್ತೆ. ಮತ್ತೆ ಮೇನ್ ಏನಂದ್ರೆ ಯಾರೇ ಮುಖದಲ್ಲಿ ನೋಡಿ ಶೈನ್ ಇರಲ್ಲ, ಗ್ಲೋ ಇರಲ್ಲ. ಹೌದು. ಆ ಚಾನ್ಸ್ ಹೆಂಗಿರುತ್ತೆ ಅಂದ್ರೆ ಒಬ್ರು ಹೋಗ್ತಾ ಇದಾರೆ ಅಂದ್ರೆ ಹಿಂಗ್ ಟರ್ನ್ ಮಾಡಿ ಮತ್ತೆ ನೋಡ್ತಾರೆ. 6 ಇಂಚಾಗಿರುತ್ತೆ. ಅವ್ರು ಯಾರು ಪರಿಚಯನೇ ಇರಲ್ಲ. ಬಂದ್ಬಿಟ್ಟು ಮೇಡಮ್ ನಿಮ್ ಸ್ಕಿನ್ ಇಷ್ಟು ಚೆನ್ನಾಗಿದೆಯಲ್ಲ, ಏನ್ ಯೂಸ್ ಮಾಡ್ತೀರಾ? ಈ ತರ ತುಂಬಾ ನಡೆದ್ಬಿಟ್ಟಿದೆ. ಓಕೆ. ಅವ್ರ ದಪ್ಪ ಇರ್ಲಿ ಸಣ್ಣ ಇರ್ಲಿ ಅದೆಲ್ಲ ಮ್ಯಾಟರ್ ಬರಲ್ಲ. ಒಂದೇ ಮ್ಯಾಟರ್ ಬರೋದು ನಿಮ್ ಸ್ಕಿನ್. ಸುಮ್ನೆ ಒಂದ್ ಪಾನಿಪುರಿ ತಿನ್ನೋದಾಗ ಮೇಡಮ್ ನಿಮ್ ಸ್ಕಿನ್ ಎಷ್ಟು ಚೆನ್ನಾಗಿದೆಯಲ್ಲ, ಏನ್ ಯೂಸ್ ಮಾಡ್ತೀರಾ? ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು? ಇದೇನಂತ ಅಂದ್ರೆ ನಾನು ಇನ್ಸ್ಟಾದಲ್ಲಿ ಆಲ್ರೆಡಿ ಹೇಳಿದೀನಿ. ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಆಲೂಗಡ್ಡೆ, ಟೊಮೆಟೊ, ನಿಂಬೆಹಣ್ಣು ಹಾಕಿ ಸ್ಕಿನ್ ನೋಡಿ ಹೇಳ್ತೀನಿ. ಇದು ನೀರಲ್ಲಿ ಮಿಕ್ಸ್ ಮಾಡಂಗಿಲ್ಲ. ಜಸ್ಟ್ ಏನ್ ಹೇಳ್ಕೊಡಿದೀವಿ ಅದ್ರಲ್ಲಿ ಮಾಡಿದ್ರೆ 1 ಡೇ ಮಿಕ್ಸ್ ಮಾಡಿದ್ರೆ 15 ಡೇಸ್ ಬರುತ್ತೆ. ಓಕೆ. ಜಸ್ಟ್ ಡೈಲಿ ಅಪ್ಲೈ. ಹೆಂಗೆ ಅಂದ್ರೆ ನಿಮ್ಗೆ ದಿನ 15 ಡೇಸ್ ಅಲ್ಲಿ ಆ ಚೇಂಜಸ್ ನಿಮ್ಗೆ ಗೊತ್ತಾಗುತ್ತೆ. 15 ಡೇಸ್ ಅಲ್ಲೇ ಗೊತ್ತಾಗುತ್ತೆ. ಮೇನ್ ಆಗಿ ಬೇರೆಯವ್ರು ಕೇಳ್ತಾರೆ ಏನದು ಏನ್ ಇಷ್ಟೊಂದು ಬ್ರೈಟ್ ಆಗ್ತಿದೆ, ಯಾವ್ದು ಫೇಶಿಯಲ್ ಮಾಡಿಸ್ತಾ ಸಡನ್ ಆಗಿ ಏನೋ ಮಾಡಿಸ್ತಾ ಎಷ್ಟೊಂದ್ ಚೇಂಜಸ್ ಹಿಂಗೆ. ಮತ್ತೆ ಅವ್ರು ಇನ್ನೊಬ್ರ ಹತ್ರ ಹೇಳ್ತಾರೆ, ಅವ್ರ ಸುಮ್ನೆ ನೀವ್ ಕಾವ್ಯ ಅನ್ಕೊಳ್ಳಿ, ಹಾಗೆ ಏನೋ ಮಾಡಿಸಿದ್ರೆ ಕಣೆ ಸಕ್ಕ ಬ್ರೈಟ್ ಕಾಣ್ತಾ ಇದ್ದಾರೆ ಆತರ ಅಂದ. ಒಬ್ಬರು ಕೇಳಕ್ಕೂ ಆಗಲ್ಲ, ನಿಮ್ನ ಮಾತಾಡ್ಸ್ತಾ ಇರ್ತಾರೆ, ನಿಮ್ ಕಣ್ ಮಾತು ನಿಮ್ ಸ್ಕಿನ್ ಮೇಲೆ. ಹೌದು. ಆತರದೆಲ್ಲ ನಡೆದಿದೆ, ಆಗಿದೆ. ಎಷ್ಟೊಂದ್ ಜನ ಅವ್ರವ್ರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಇಟ್ಟಿದ್ದಾರೆ. ಬಟ್ ಅಲ್ಲಿ ದೊಡ್ಡ ಸೀರಿಯಲ್ ಆರ್ಟಿಸ್ಟ್ ಎಲ್ಲ ಬಂದು ಹೋಗ್ತಾರೆ. ಬಟ್ ಆದ್ರೆ ಅವರೆಲ್ಲ ನನ್ನ ಹತ್ರ ಬಂದು ಪ್ರಾಡಕ್ಟ್ ಕೆಮಿಕಲ್ಸ್ ಬೇಡ ಅಂತ. ಹೌದು. ಎಂತ ಡಾಕ್ಟರ್ಗಳೇ ಚೆಕ್ ಮಾಡಿದ್ದಾರೆ ಆಲ್ರೆಡಿ. ಅವ್ರ ಮಿಸಸ್ ಗಳು ಅವರು ಎಲ್ಲ ಬಂದು ಹಾಲಿ ತಗೊಂಡು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಂದ್ರೆ 15 ದಿವಸ 1 ತಿಂಗಳಲ್ಲೇ ರಿಸಲ್ಟ್ ಇರುತ್ತೆ. ಆ ಗ್ಲಾಸ್ ಲುಕ್ ಇರುತ್ತಲ್ಲ, ಆ ಶೈನ್, ಆ ಗ್ಲಾಸೇ ನಿಮ್ಗೆ ಗೊತ್ತಾಗುತ್ತೆ. ಹೌದು. ಸೊ ಇದನ್ನ ಯಾವ ರೀತಿ ಪರ್ಚೇಸ್ ಮಾಡ್ಬೇಕಾಗತ್ತೆ? ಇದು 550 rupees ಅಷ್ಟೇ. ಅಲ್ಲಿ ಒಂದು ಕಾಲ್ ಮಾಡಿದ್ರೆ ನಾವು ಡೆಲಿವರಿ ಮಾಡ್ತೀರಾ? ಡೆಲಿವರಿ ಮಾಡ್ತೀವಿ. ಓಕೆ. ಇವಾಗ ಈ ಪ್ರೋಟೀನ್ ಪೌಡರ್ ಇಂದ ಎಷ್ಟು ಬೆನಿಫಿಟ್ ಆಗಿದೆ ಅಂದ್ರೆ ಸುಮ್ನೆ ಅಂತ ತಿಳ್ಕೊಬಾರ್ದು ಜನ. ಎಷ್ಟು ಡೈವರ್ಸ್ ಕೇಸ್ಗಳನ್ನ ತಡೆದ್ಬಿಟ್ಟಿದೆ. ಓಕೆ. ಅದು ನಿಜ ಸತ್ಯ. ಇದು ನನ್ನ ಒಂದು ವಿಡಿಯೋದಲ್ಲಿ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ನಿನ್ ಮುಖ ಕನ್ನಡಿಲಿ ನೋಡ್ಕೊಂಡಿದ್ಯಾ? ಈ ಕ್ವಶನ್ ತುಂಬಾ ಜನ ಮನೇಲಿ ನಡೆದಿದೆ. ಹೌದು. ಓಕೆನಾ? ವಿತೌಟ್ ಕೆಮಿಕಲ್ಸ್ ಸ್ಕಿನ್ ಚೆನ್ನಾಗಿರೋದು. ಒಬ್ಬೊಬ್ರು ಬಂದ್ ಹೇಳ್ಬಿಟ್ಟು ಹೋಗ್ತಾರೆ, ಕಣ್ಣಲ್ಲಿ ನೀರ್ ಹಾಕೊಂಡು ಹೋಗ್ತಾರೆ. ದಿನಕ್ಕೆ 4 ಜನ ಆದ್ರೂ ಕಣ್ಣಲ್ಲಿ ನೀರ್ ಹಾಕೊಂಡು ಹೋಗ್ತಾರೆ. ಈ ತರ ನಮ್ಮ ಟಾರ್ಚರ್ ಇದೆ ಅಂತ. ಬಟ್ ಅದೊಂದು ಸೇಫೇ ಯೂಸ್. ನಾನು ಹೇಳೋದು ಸೋಂಬೇರಿತನ ಬಿಟ್ಟು ಹೆಂಗಾದ್ರೂ ಮಾಡಿ ಡೈಲಿ 45 ಮಿನಿಟ್ಸ್ ಎಷ್ಟೇ ಚೆನ್ನಾಗಿದ್ರು ಸೋಂಬೇರಿತನ ಬಿಟ್ಟು ಹಚ್ಬೇಕು. 45 ಮಿನಿಟ್ಸ್ ಬಿಡ್ಬೇಕು. ಚೆನ್ನಾಗಿದ್ದೀನಿ ಅಂತ ನೆಗ್ಲೆಕ್ಟ್ ಮಾಡ್ಬಾರ್ದು. ಹೆಣ್ಮಕ್ಳು ಏನ್ ಮಾಡ್ಬೇಕು? ಒಂಚೂರು ಚೆನ್ನಾಗಿದ್ದೀನಿ, 4 ಜನ ಚೆನ್ನಾಗಿದ್ದೀನಿ ಅಂದ್ರೆ ಎಲ್ಲ ಹೇಳ್ಬಿಟ್ಟಿದಾರಲ್ಲ ಬಿಡು ಸಾಕಿನ್ನೇನು ಅನ್ಸ್ಬಿಡುತ್ತೆ. ಆತರ ಎಲ್ಲ ಇದು ಒಳಗಡೆಯಿಂದ ನಿಮ್ಗೆ ಕ್ಲೀನ್ ಮಾಡ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಪೋರ್ಸ್ ಕ್ಲೋಸ್ ಮಾಡುತ್ತೆ. ಪಿಂಪಲ್ಸ್ ಬರ್ದೇ ಇರೋ ತರ ನೋಡ್ಕೊಳತ್ತೆ. ಪಿಗ್ಮೆಂಟೇಶನ್ ಹೋಗುತ್ತೆ. ಡಾರ್ಕ್ ಸರ್ಕಲ್ ಚಾಲೆಂಜ್ ಇದು. ಇವಾಗ ಯಾರೇ ಕ್ರೀಮ್ಸ್ ಕೊಟ್ಟಿರ್ಬಾರ್ದು, ನಾವು ಅವ್ರು ಇವ್ರು ಅಂತ ಮಾತಾಡ್ಬಾರ್ದು. ಓಕೆನಾ? ಅದು ಮತ್ತೆ ಬರುತ್ತೆ. ಹೌದು. ಕತ್ತತ್ರ ಕಪ್ಪಿರೋದು ಮತ್ತೆ ಬರುತ್ತೆ. ಅದೇ ಇದು ಚಾಲೆಂಜ್. ಮತ್ತೆ ಕತ್ತತ್ರ ಕಪ್ಪಾಗಲ್ಲ, ಕಣ್ಣತ್ರ ಕಪ್ಪಾಗಲ್ಲ. ಒಂದೇ ಸಲ ಒಂದೇ ರಿಸಲ್ಟ್. 100 ಅಲ್ಲಿ 90% ಅವ್ರು ಹಂಗೆ ಇರ್ತಾರೆ. 10% ಮಾತ್ರ ಅವ್ರ ಆಚೆ ಓಡಾಡೋದ್ರಿಂದ ಟ್ಯಾನ್ ಆಗ್ಬೋದು. ಆದ್ರೆ ಬ್ಲಾಕ್ ಆಗಲ್ಲ. ಮತ್ತೆ ಟ್ಯಾನ್ ರಿಮೂವರ್ ಪ್ರೋಟೀನ್ ಸೇಮ್ ಇದನ್ನೇ ಹೋದ್ರೆ ಎಲ್ಲಾರು ಸುತ್ತಾಡ್ಕೊಂಡ್ ಬಂದ್ರೆ ಪ್ಯಾಕ್ ಹಚ್ಕೊಳ್ಳಿ. ಇಮಿಡಿಯೇಟ್ ಟ್ಯಾನ್ ರಿಮೂವ್ ಆಗಿರುತ್ತೆ. ಅವತ್ತದ ಏನಾಗಿದೆ ಟ್ಯಾನ್ ಅವತ್ತು ಇಮಿಡಿಯೇಟ್ ರಿಸಲ್ಟ್. ಹಚ್ಚಿ ವಾಶ್ ಮಾಡಿದ್ರೆ ಕನ್ನಡಿ ನೋಡಿದ ತಕ್ಷಣ ರಿಸಲ್ಟ್. ಮೇನ್ ಕೆಮಿಕಲ್ಸ್ ಇಲ್ಲ. ಸೊ ನಮ್ ಹೆಣ್ಮಕ್ಳು ನೋಡ್ತಾ ಇರೋರ್ಗೆಲ್ಲ ಒಂಥರ ಇರುತ್ತೆ, ನಾನು ಚೆನ್ನಾಗ್ ಆಗ್ಬೇಕು ಅಂತ ಅನ್ಕೊಳ್ತಾರೆ. ಬಟ್ ಅವ್ರ ಅದಕ್ಕೇನು ಸ್ಕಿನ್ ಕೇರ್ ಮಾಡೋದಿಲ್ಲ. ಅಂತವ್ರಿಗೆಲ್ಲ ನೀವೇನೇ ಹೇಳಕ್ ಇಷ್ಟ ಪಡ್ತೀರಾ? ಏನು ಅಂತಂದ್ರೆ ಜಸ್ಟ್ ಹೆಣ್ಮಕ್ಳು ತಿಳ್ಕೊಂಡಿರೋದು ಇಷ್ಟೇ. ಯಾವ್ದಾದ್ರು ಫಂಕ್ಷನ್ ಬಂತ ಏನಾದ್ರೂ ಇತ್ತ ಫಸ್ಟ್ ಕಾಸ್ಮೆಟಿಕ್ಸ್ ಅಂಗಡಿಗೆ ಹೋಗಿರ್ತಾರೆ. ಹೌದು.
ಸೆಕೆಂಡ್ ಹಾಸ್ಪಿಟ್ಲ್ಗೆ ಹೋಗಿರ್ತಾರೆ, ಏನಾದ್ರೂ ಬರ್ಲಿ ಹಾಸ್ಪಿಟ್ಲ್ಗೆ ಹೋಗಿರ್ತಾರೆ, ನಾನು ಹೋಗ್ಬೇಕು ಇಲ್ಲ ಅಂತ ನಾನು ಹೇಳ್ತಲ್ಲ. ಮೂರನೇದು ಮೆಡಿಕಲ್ ಸ್ಟೋರ್ಗೆ ಹೋಗಿರ್ತಾರೆ. ನೀವು ನಂಬಲ್ಲ, 5 ಕ್ರೀಮ್ಗಳಿದೆ. ಆ 5 ಕ್ರೀಮ್ ನಾನು ಹೇಳ್ಬೋದ ನನ್ಗಂತೂ ಗೊತ್ತಿಲ್ಲ. ಆ ತರ ಮೆಡಿಕಲ್ ಸ್ಟೋರ್ ಸಿಗೋಂತ ಕ್ರೀಮ್ ಎಷ್ಟು ಡೇಂಜರಸ್ ಅಂತಂದ್ರೆ ಅವ್ರ ಸ್ಕಿನ್ ಸುಟ್ಟಾದ್ಮೇಲೆ ಈ ಜನ್ಮದಲ್ಲಿ ಸ್ಕಿನ್ ರೆಡಿ ಆಗಲ್ಲ. ಒಬ್ರಿಂದ ಒಬ್ರು ಪಾಸ್ ಆಗ್ಬಿಟ್ಟಿರುತ್ತೆ. 3 ತಿಂಗಳಲ್ಲಿ ಬೆಳ್ಳಗಾಗ್ಬಿಟ್ಟಿರ್ತಾರೆ. 3 ತಿಂಗಳು ಆದ್ಮೇಲೆ ಏನೇ ಕಾರಣಕ್ಕೂ ಅದಾಗಲ್ಲ. ಅದು ರೆಡಿಶ್ ಆಗಿರ್ತಾರೆ, ಬಿಸ್ಲಿಗೆ ಹೋದ್ರೆ ಫುಲ್ ಮೆರೂನ್ ಕಲರ್ ಆಗ್ಬಿಡ್ತಾರೆ, ಅದಾದ್ಮೇಲೆ ಕಪ್ಪಾಗ್ಬಿಡ್ತಾರೆ. ಕಪ್ಪಾದ್ಮೇಲೆ ಒಳಗಡೆ ಬಗ್ ಅಂತ ಉರಿತಾ ಇರುತ್ತೆ. ಆ ಉರಿ ಯಾರಿಗೂ ಹೇಳ್ಕೊಳಕ್ ಆಗಲ್ಲ. ಆತರ ಡೇಂಜರಸ್ ಕ್ರೀಮ್ಗಳನ್ನ ತುಂಬಾ ಯೂಸ್ ಮಾಡ್ತಾರೆ. ದಯವಿಟ್ಟು ಯಾರು ಆ ಕ್ರೀಮ್ಗಳನ್ನ ಶೇರು ಮಾಡ್ಬೇಡಿ, ಹಚ್ಬೇಡಿ. ನೀವು ಕಪ್ಪಗಿದ್ರು ಪರವಾಗಿಲ್ಲ, ನಾನು ಅದೊಂದು ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ನಾನು ತಗೊಳ್ಳಿ ಅಂತ ನಾನು ಹೇಳ್ತಲ್ಲ, ಕ್ರೀಮ್ಗಳನ್ನ ಆತರ ಸ್ಟಿಚ್ ಮಾಡ್ಬೇಡಿ. ಯಾವ್ದೇ ಫಂಕ್ಷನ್ ಬರ್ಲಿ ಮನೇಲಿ, ಇವಾಗ ನಾನು ಹೇಳೋದು ಫಂಕ್ಷನ್ ಬಂದ ಹಣ್ಣಂಗಡಿಗೆ ಯಾಕೆ ಹೋಗಲ್ಲ ಇವ್ರು? ಹೌದು, ಹಣ್ಣಲ್ಲಿ ಯಾಕೆ ಬೆಳ್ಳಗಾಗುತ್ತೆ ಅಂತ ಫೀಲ್ ಮಾಡ್ಕೊಳಲ್ಲ, ಕಾಸ್ಮೆಟಿಕ್ಸ್ ಅಂಗಡಿಗೆ ಹೋಗೋದು. ಹೌದು, ಒನ್ ಡೇಗೋಸ್ಕರ ಏನೇನೆಲ್ಲ ಆಗಿರುತ್ತೆ, ಅವ್ರ ಸ್ಕಿನ್ ಎಷ್ಟು ಹಾಳು ಮಾಡ್ಕೊಳ್ತಾರೆ. ಹೌದು ಅಲ್ವಾ? ಅಷ್ಟೇ ಮಾಡಿ ಮೇಕಪ್ ಮಾಡಿ ಅದನ್ನು ಒಂದಿದು ಹೋದ್ರ ಬಂದ ರಿಮೂವ್ ಮಾಡಿ. ಇವಾಗ ಎಲ್ಲಾರ್ಗು ತುಟಿ ಕಪ್ಪಿದೆ. ಸಿಗರೆಟ್ ಸೇರ್ತಾರೋದು ಯಾರು ಮನೇಲಿ? ನಮ್ ತಂದೆ, ನಮ್ಮ ಅಣ್ಣ, ನಮ್ ತಮ್ಮ, ನಮ್ಮ ಹಸ್ಬೆಂಡ್. ತುಟಿ ಕಪ್ ಹಾಕ್ತಾರದಲ್ಲ ನಮ್ದು. ಎಲ್ಲಿದೆ ಮತ್ತೆ? ಬಿಕಾಸ್ ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ಗಳು ಬಂದ್ ರಿಮೂವ್ ಮಾಡ್ತಾ ಇಲ್ಲ. ಅದ್ ಎಲ್ಲಿಗೆ ತಿರುಗ್ತಾ ಇದೆ? ಬೆಳಿಗ್ಗೆ ನೀವ್ ಎದ್ರೆ ವಿತೌಟ್ ಫೇಸ್ ಮುಖ ತೊಳಿದಿರ ನೋಡಿದ್ರೆ ನಿಮ್ಗೆ ನಮ್ಗೆ ಭಯ ಆಗುತ್ತೆ. ಹೌದು, ಅದಕ್ಕೆ ಆದಷ್ಟು ಮನೆ ಬಂದಾದ್ಮೇಲೆ ಟಿಪ್ಸ್ಗಳು ಕೊಟ್ಟಿದ್ದೀನಿ. ರಿಮೂವ್ ಮಾಡಿ ಏನ್ ಹಚ್ಬೇಕಂತಾನು ಹೇಳ್ಕೊಟ್ಟಿದ್ದೀನಿ. ಹಚ್ಚಿ ನ್ಯಾಚುರಲ್ ಆಗಿರಿ. ಆದಷ್ಟು ಇದು ಬೇಡ, ಕೆಮಿಕಲ್ಸ್ ಬೇಡ. ಹಚ್ಚಿ ಯಾರಿಗಾದ್ರೂ ಉರಿಸುವಾಗ ಇಲ್ಲ ಯಾವ್ದಾದ್ರೂ ದೊಡ್ಡ ಫಂಕ್ಷನ್ ನಾನೇ ಚೆನ್ನಾಗ್ ಕಾಣ್ಬೇಕಂತ ಡಿಸೈಡ್ ಮಾಡಿದ್ರೆ ಅವತ್ ಹಾಕು. ಮಾಮೂಲಿ ಲಿಪ್ ಬಾಮ್ ಸಾಕು, ಅಲ್ವಾ? ನ್ಯಾಚುರಲ್ ಚೆನ್ನಾಗ್ ಕಾಣಿ. ಹುಡುಗರು ಹಿಂದೆ ಹೋಗಿ ಮಾತಾಡ್ತಾರೆ, ಅವಳ ಬಿಡು ಮೇಕಪ್ ತಗೊಂಡ್ರೆ ಭಯ ಆಗುತ್ತೆ, ಬಾಳ ಪಕ್ಷ ಅಲ್ವಾ? ಹೌದು, ಅದು ಬೇಡ. ಅಷ್ಟೇ ನಾನು ಹೇಳುದು. ನ್ಯಾಚುರಲ್ ನಿನ್ನ ನೋಡಿದ್ರು, ಇವಾಗ ಒಂದು ಹುಡುಗಿನ ನೋಡಕ್ ಬರ್ತಾ ಇದೀವಿ ಅಂತಂದ್ರು ಅಮ್ಮ ಅವ್ರಿಗೆ ಮೇಕಪ್ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಸತ್ಯ ಅಲ್ವಾ? ಈಗ ಯಾಕೆಂದ್ರೆ ಅವ್ರಿಗೆ ಹೋಗಿದ್ ಬೇರೆನೆ, ಅಲ್ಲಿರೋದೇ ಬೇರೆ. ಅದಕ್ಕೆ ನ್ಯಾಚುರಲ್ ಚೂಡಿದಾರಲ್ಲ ಇಲ್ಲಿ ಮೇಕಪ್ ಬೇಡ ಅಂತ ಹೇಳಿರೋಂತ ಫಸ್ಟ್ ಹೇಳಿ ಕಳ್ಸಿರ್ತಾರೆ ಬ್ರೋಕರ್ ಹತ್ರ. ಯಾಕಂದ್ರೆ ಹುಡುಗಿರಲ್ಲ ಮೇಕಪ್ ಎಲ್ಲ ತುಂಬಾ ನಡೀತಾರೆ. ಅದಕ್ಕೆ ಅಂತ ಬೇಕಾದ್ರೆ ಇನ್ವೆಸ್ಟ್ ಕೂಡ ಮಾಡ್ಬಿಟ್ಟಿರ್ತಾರೆ. ಅದಕ್ಕೆ ಒಂದ್ಸಲಿ ಮೀಟ್ ಆಗೋಣ ಅಂತ ಕರೀತಾರೆ. ಮೀಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರು ಮೇಕಪ್ ಇಲ್ಲ ಅಂತ. ಅದಕ್ಕೆ ಆಲ್ಮೋಸ್ಟ್ ಎಲ್ಲಾ ಹೆಣ್ಮಕ್ಳು ಮೇಕಪ್ ಬೇಡ, ಎಲ್ಲರೂ ನ್ಯಾಚುರಲ್ ಆಗಿ ಚೆನ್ನಾಗ್ ಆಗುವಂತದ್ದು. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಬೇರ್ಗಳಿದೆ, ಎಷ್ಟು ಎಲೆಗಳಿದೆ, ಎಷ್ಟು ಈ ಮೊಳಕೆ ಕಟ್ಟಿರೋ ಕಾಳಲ್ಲಿ ಏನೇನಿದೆ, ಡ್ರೈ ಫ್ರೂಟ್ಸ್ ಅಲ್ಲಿ ಏನೇನಿದೆ ಅದನ್ನ ತಿಳ್ಕೊಳ್ಳಿ. ನನ್ನ ಕೇಳಿದಾರೆ, ಮೇಡಮ್ ಅದ್ರ ಒಳಗಡೆ ಏನ್ ಹಾಕಿದಿರ ಹೇಳಿ, ನಾವು ಮನೇಲಿ ಮಾಡ್ಕೊತೀವಿ. ಹೌದು, ನಾನು ಇದನ್ನ ಕಂಡಿಡ್ಬೇಕಂದ್ರೆ ನಾನು ಕಷ್ಟಪಟ್ಟಿದ್ದೀನಿ. ನಿಜ ಹೇಳ್ತೇನೆ. 2 ನಿಮಿಷ ಎಲ್ಲ ಟಿಪ್ಸ್ಗಳು ಕೊಟ್ಟಿದ್ದೀನಿ, ಎಲ್ಲ ಚೆನ್ನಾಗ್ ಆಗ್ತಾ ಇದಾರೆ. ಇದನ್ನ ಹೇಳುವಂತದ್ದು ಏನು ಇಲ್ಲ. ಓಕೆನಾ? ನಾನು ಕಷ್ಟಪಟ್ಟಿದ್ದೀನಿ, ನಾನು ಒಂದ್ ಕೈ ಇದ್ರಲ್ಲಿ ಜೋಡಿಸಿದ್ದೀನಿ. ಅದ್ರಿಂದ ಅಷ್ಟೇ ಇದ್ರಲ್ಲಿ ಏನ್ ಹಾಕಿದೀವಿ ಅಂತ ಮೇಲ್ ಹೇಳಿದೀವಿ, ಮೇನಾಗಿ ಹೇಳಿಲ್ಲ. ಇನ್ನೇನಿಲ್ಲ, ಎಲ್ಲಾರು ವಿತೌಟ್ ಕೆಮಿಕಲ್ಸ್ ಎಲ್ಲಾ ಹೆಣ್ಮಕ್ಳು ಚೆನ್ನಾಗ್ ಕಾಣ್ಬೇಕು, ಒಂದು ಉದ್ದೇಶ. ಸೆಕೆಂಡ್ ಏನಂತಂದ್ರೆ, ನೀವ್ ಹೋಗ್ತಾ ಇದ್ರು ಯಾರೇ ಆಗ್ಲಿ, ಅವ್ನ ಹುಡುಗನೇ ಆಗಿರ್ಲಿ, ಯಾರೇ ಆಗ್ಲಿ, ಹುಡುಗಿ ಆಗ್ಲಿ, ಇನ್ನೊಂದ್ಸಲಿ ಟರ್ನ್ ಮಾಡಿ ನಿನ್ನ ನೋಡ್ಬೇಕು. ಆ ರೇಂಜಲ್ಲಿ ನಿಮ್ಗೆಲ್ಲ ಆ ಶೈನ್ ಇರುತ್ತೆ. ಸೊ ಮ್ಯಾಮ್, ನಿಮ್ ಮಮತಾ ಶೆಟ್ಟಿ ಸಲೂನ್ ಎಲ್ಲಿ ಬರುತ್ತೆ? ಲೊಕೇಶನ್ ಹೇಳಿ. ಬಸವೇಶ್ವರ ಪ್ರಿಯದರ್ಶಿನಿ ಹೋಟೆಲ್ ಇದೆ, ಅದು ಆಪೋಸಿಟ್ ಬರುತ್ತೆ. ಎದುರುಗಡೆ ಮೇಲ್ಗಡೆ ಜೀವ ಜ್ಯುವೆಲರಿ ಬಿಲ್ಡಿಂಗ್ ಇದೆ, ಎದುರುಗಡೆ ಶೈಲಾ ಡೆಂಟಲ್ ಇದೆ. ಅಡ್ರೆಸ್ ಸ್ವಲ್ಪ ಲೊಕೇಶನ್. ಸೊ ನೀವು ಇಷ್ಟು ಒಂಥರ ಸಮಾಜ ಸೇವೆ ಮಾಡ್ತಾ ಇದ್ದೀರಾ, ನೀವು ಕಲ್ತಿರುವಂತ ವಿದ್ಯೆಯಲ್ಲಿ. ಸೊ ಅದನ್ನ ತಿಳ್ಕೊಳ್ಳೋದಕ್ಕೆ ಅಂಡ್ ನಮ್ ಜನರಿಗೆ ತಿಳಿಸೋದಕ್ಕೆ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಸೊ ಮ್ಯಾಮ್, ಇವಾಗ ವೀಕ್ಷಕರು ಅಥವಾ ನಮ್ಮ ಹೆಣ್ಮಕ್ಳು ನೋಡ್ತಾ ಇರೋರು ನಿಮ್ಮ ಪ್ರೋಟೀನ್ ಪೌಡರ್ ನ ಪರ್ಚೇಸ್ ಮಾಡ್ಬೇಕಂತ ಅಂದ್ರೆ ಲೈಕ್ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದ್ ಬೆಟರ್ ಅಂತ ಅಂತೀರಾ ಅಥವಾ ನಿಮ್ ಸಲೂನ್ಗೆ ವಿಸಿಟ್ ಮಾಡೋದ್ ಬೆಟರ್? ಏನಂತಂದ್ರೆ, ಒಂದು ಸ್ಕಿನ್ ನೋಡೋದ್ರಿಂದ ನಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಇವಾಗ ಸೆನ್ಸಿಟಿವ್ ಇರೋರಿಗೆ ನಾನು ಡನ್ಸು ಮಾಡಿರ್ತೀನಿ. ಹಚ್ಚಿ ಇನ್ನೊಂದ್ ತರ ಆಗೋಗ್ಬೋದು. ನೋಡಿ, ಇವಾಗ ನಾನು ನೋಡಿದ ತಕ್ಷಣ ನಾನು ಹೇಳ್ತೀನಿ, ನಿಂಬೆ ಟೊಮೊಟೊ ಬೇಡ, ನೆವೆ ಆಗುತ್ತೆ, ಹಾಲು ಹಚ್ಕೊಳ್ಳಿ, ಆತರ ಒಂದ್ ಇದು ಮಾಡೋದು. ಒಬ್ರು ತೀರಾ ಸೆನ್ಸಿಟಿವ್ ಇರುತ್ತೆ, ಒಬ್ರು ತೀರಾ ರಫ್ ಇರುತ್ತೆ. ಒಂದು ಸಲ ಎಲ್ಲೆಲ್ಲೋ ಟೈಮ್ ವೇಸ್ಟ್ ಮಾಡ್ತೀರ, ಎಲ್ಲೆಲ್ಲೋ ಶಾಪಿಂಗ್ ಹೋಗ್ತಾರೆ. ಒಂದ್ಸಲಿ ಬಂದ್ಬಿಡ್ಲಿ, ಒಂದ್ಸಲಿ ಬಂದು ರೆಕಾರ್ಡ್ ಕೊಡ್ತೀನಿ ನನ್ಗೆ. ನನ್ನ ಫೇಸ್ ನ ಈ ತರ ಅವರು ರೆಕಾರ್ಡ್ ಮಾಡಿ ಅದ್ರ ಜೊತೆಗೆ ಅವರು ಅದು ಮತ್ತೆ ರಿವೈಂಡ್ ಮಾಡಿ ನೋಡ್ಬೋದು. ಇವಾಗ ಹೂ ಅನ್ಸುತ್ತೆ ಮೊಬೈಲ್ ಅಲ್ಲಿ, ಇವಾಗ ಹೇಳ್ಬಿಟ್ಟು ಎಲ್ಲಾ ಟಿಪ್ಸ್ ಹೇಳಿರ್ತೀವಿ, ಹೂ ಅನ್ಸುತ್ತೆ. ಇಲ್ಲಿ ಬಂದ ಆಗ ವಿತ್ ರೆಕಾರ್ಡ್ ಇದ್ರೆ ಲೈಫ್ ಲಾಂಗ್ ನಿಮ್ಗೆ ಮೇಡಮ್ ಹಿಂಗ್ ಹೇಳಿದಾರೆ, ಹೌದು ಮೇಡಮ್ ಹಿಂಗ್ ಹೇಳಿದ್ರು, ಇದ್ರಲ್ಲಿ ಏನೋ ತಪ್ಪು ಮಾಡಿದೀನಿ ಅದಕ್ಕೆ ಹಿಂಗಾಗಿದೆ ಅಷ್ಟೇ. ವಿತ್ ರೆಕಾರ್ಡ್ ಕೊಟ್ಬಿಟ್ರೆ ಸೇಫ್. ಇನ್ನ ಲೈಫ್ ಲಾಂಗ್ ಈ ಕಡೆ ಬರಂಗೆ ಎಲ್ಲ ಡನ್ಸ್ ಹಾಕ್ಸ್ಕೊಡಿ. ನನ್ನೊಂದು ಆಸೆ, ಎಲ್ಲಾರು ಪಾರ್ಲರ್ಗೆ ಬನ್ನಿ,
ಒಂದು ವಿಸಿಟ್ ಹಾಕ್ಬಿಡಿ, ಒಂದ್ಸಲಿ ವಿಡಿಯೋ ಮಾಡ್ಕೊಂಡು ಹೋಗ್ಬಿಡಿ ಅಷ್ಟೇ. ಸೊ ಹಲೋ ಮ್ಯಾಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಅಮೃತ ಅಂತ ಹೇಳಿ. ಓಕೆ, ಸೊ ಇಲ್ಲಿ ನೀವು ಎಷ್ಟು ವರ್ಷದಿಂದ ಕಸ್ಟಮರ್ ಆಗಿದ್ದೀರಾ? ನಾನು 18 ಇಂದ ಬರ್ತಾ ಇದ್ದೀನಿ, 18 ಇಯರ್ಸ್ ಇಂದ ಬರ್ತಾ ಇದ್ದೀನಿ. ಓಕೆ, ಸೊ ಮ್ಯಾರೇಜ್ ಮುಂಚೆಯಿಂದನೂ ಇಲ್ಲೇ ಬರ್ತಾ ಇರೋದು. ಓಕೆ, ಸೊ ಇವಾಗ ಯಾವ್ಯಾವ ಸರ್ವಿಸಸ್ ತಗೊಂಡ್ರಿ ನೀವು ಇಲ್ಲಿ? 1000ಗೆ 4 ಇದೆ. ಹಾ. ಸೊ ಅದು ತುಂಬಾ ಬೆನಿಫಿಟ್. ಮಿಡಲ್ ಕ್ಲಾಸ್ ಕೆಲವು ಕಡೆ ಹೋದ್ರೆ ಒಂದ್ ಸರ್ವಿಸ್ ತಗೊಂಡ್ರೆ ನಾವು 1,500, 2,000, 3,000 ಆಗಲ್ಲ ಕೆಲವು ಲೇಡೀಸ್. ಹೌದು. ಸೊ ಹಾಗಾಗಿ 1000ಗೆ 4 ಸರ್ವಿಸ್ ಕೊಡೋದ್ರಿಂದ ತುಂಬಾನೇ ಬೆನಿಫಿಟ್ ಇದೆ. ಈಸಿಯಾಗಿ ಬಂದು ಈಸಿಯಾಗಿ ಮಾಡಿಸ್ಕೊಂಡು ಹೋಗ್ಬೋದು. ಓಕೆ, ಸೊ ನಿಮ್ಗೆ ಆ ಸರ್ವಿಸಸ್ ಎಲ್ಲ ಹೇಗೆ ಅನ್ಸು? ಚೆನ್ನಾಗಿ ಮಾಡಿದ್ದಾರೆ? ತುಂಬಾ ಇಷ್ಟ ಆಗುತ್ತೆ, ತುಂಬಾ ಇಷ್ಟ ಆಗುತ್ತೆ. ನಾವು 4 ಜನಕ್ಕೆ ಹೇಳ್ತಾ ಇರ್ತೀವಿ, ಇವಾಗ ಇಷ್ಟೊಂದು ಕಮ್ಮಿ ಬೆಲೆಗೆ ಎಲ್ಲೋದ್ರೂ ಸಿಗೋದಿಲ್ಲ. ಹೌದು. ಹಾಗಾಗಿ ನಾವು ನಮ್ ಫ್ರೆಂಡ್ಸ್ ಸರ್ಕಲ್ ಗೆ ಹೇಳ್ತಾ ಇರ್ತೀವಿ. ಹಾಗಾಗಿ ಇದು ನಮ್ಗೆ ಒಂಥರ ಫ್ಯಾಮಿಲಿ ಪ್ಯಾಕೇಜ್. ಹಾಗಾಗಿ ಬರ್ತಾ ಇರ್ತೀವಿ. ಸೊ 10ಗೆ ರೇಟ್ ಮಾಡ್ಬೇಕು ಅಂತಂದ್ರೆ ಈ ಸಲೂನ್ ಎಷ್ಟು ರೇಟ್ ಮಾಡಕ್ ಇಷ್ಟಪಡ್ತೀರಾ? 10ಗೆ 20, 30 ಆತರ ಕೊಟ್ಕೊಡ್ಬಹುದು. ಯಾಕಂದ್ರೆ ಅವರು ಬಾಂಡಿಂಗ್ ಅಷ್ಟು ಚೆನ್ನಾಗಿದೆ. ಸರ್ವಿಸ್ ಯೂಸ್ ಮಾಡ್ಬೇಕಂದ್ರೆ ಒಬ್ಬೊಬ್ರು ಸರ್ವಿಸ್ ಕೊಡ್ಬೇಕಂದ್ರೂ ಅಷ್ಟು ಫ್ರೆಂಡ್ಲಿ ಆಗಿ ಮಾತಾಡ್ಕೊಂಡು ನಮ್ಗೆ ಬೇಜಾರೇ ಆಗಲ್ಲ, ಅಷ್ಟ್ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಸೊ ಅವ್ರ ಮಾತ್ಗೆ ಅರ್ಧ ಮತ್ತೆ 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 ಸರ್ವಿಸ್ ತಗೊಳಕೋಸ್ಕರ ಅವ್ರ ಮಾತ್ಕೋಸ್ಕರನೇ ಬರ್ತಾ ಇರ್ತೀವಿ. ಸೊ ಇಲ್ಲಿರೋ ಸ್ಟಾಫ್ ಗೆಲ್ಲ ನೀವೇನಾದ್ರು ಹೇಳಕ್ ಇಷ್ಟಪಡ್ತೀರಾ ಅಂತಂದ್ರೆ ಏನ್ ಹೇಳ್ತೀರಾ? ಅವ್ರಿಗೇನ್ ನಮ್ಮ ಅಕ್ಕ ತಂಗಿರ್ ತರನೇ ಇರ್ತಾರೆ. ಸೊ ಫ್ಯಾಮಿಲಿ ಅಂದ್ಮೇಲೆ ಇಲ್ಲಿ ಏನ್ ಬೇಜಾರೇ ಆಗಲ್ಲ. ಸರ್ವಿಸ್ ಬಂದ್ರೆ ಒಂದ್ ಅರ್ಧ ಗಂಟೆ ಎಕ್ಸ್ಟ್ರಾ ಕುತ್ಕೊಂಡು ಮಾತಾಡ್ಕೊಂಡು ಹೋಗೋ ತರ ಸರ್ವಿಸ್. ಸೊ ಇನ್ನ ಇವಾಗ ಇಷ್ಟು ಹೆಸರು ಮಾಡಿದ್ದಾರೆ ಅವರು, ಇನ್ನ ಸ್ವಲ್ಪ ಹೆಸರು ಮಾಡೋದಕ್ಕಿಂತ ಜಾಸ್ತಿ ಹೆಸರು ಮಾಡ್ಲಿ, ನಾವು ಮತ್ತೆ ಇನ್ನ ಅವ್ರನ್ನ ಎಲ್ಲಾ ಕಡೆ ನೋಡ್ಬೇಕು ಅನ್ನೋದು ತುಂಬಾ ಆಸೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೊ ಮ್ಯಾಮ್, ನೀವು ಇಲ್ಲಿ 1000 rupees ಆಫರ್ದು ಸರ್ವಿಸಸ್ ತಗೊಂಡಿದ್ದೀರಾ ಅಲ್ವಾ? ಹೌದು. ಓಕೆ, ಸೊ ಅದ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಕ್ಚುಲಿ 1000ಗೆ ಇದು ಪ್ಯಾಕೇಜ್ ಫಸ್ಟ್ 500 ಇತ್ತು. ಆಫ್ಟರ್ ದಟ್ ಇದು 500ಗೆ 4 ಸರ್ವಿಸ್, ಇದು 1000ಗೆ 4-5 ಸರ್ವಿಸ್ ಆಗಿದೆ. Okay. ಸೊ ಇಟ್ಸ್ ಬೆನಿಫಿಟ್ ಈಸ್ 1000 is almost to 5000. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. Okay. ಸೊ ಆಲ್ಮೋಸ್ಟ್ ಮಮತಾ ಅಂಡ್ ವೈಶಾಲಿ, ಅಂದ್ರೆ ಮೈ ಸೆಲ್ಫ್ ಇಸ್ ವೈಶಾಲಿ, ಮಮತಾ ಅಂಡ್ ವೈಶಾಲಿ ಆಲ್ಮೋಸ್ಟ್ ವಿ ಆರ್ ದ 14 years ಫ್ರೆಂಡ್ಸ್, ದ ಪಾರ್ಲರ್ ಫ್ರೆಂಡ್ಸ್. ಇಲ್ಲಿ ಬಂದು ನಾನು ಫಸ್ಟ್ ಆಫ್ ಆಲ್ ಅವ್ರಂತರ ಬೆನಿಫಿಟ್ ಅಂದ್ರೆ ನಾನು ಕನ್ನಡ ಕಲ್ತಿದ್ದೀನಿ. ಮಮತಾ ಅಂದ್ರೆ ಬಂದ್ರೆ ಮಮತಾ ಸ್ಟಾಫ್ ಆಲ್ ಅಂದ್ರೆ ಫ್ರೆಂಡ್ಲಿ ಎಲ್ಲರೂ, ಅಂದ್ರೆ ವೈಶಾಲಿ ಏನಿದ್ರು ಎಲ್ಲರಿಗೆ ಗೊತ್ತು. ಮಮತಾ ಹೆಂಗಿದೆ ಆ ತರ ಮಮತಾ ಸ್ಟಾಫ್ ವೆರಿ ಫ್ರೆಂಡ್ಲಿ, ವೆರಿ ನೈಸ್ಲಿ, ಅಂದ್ರೆ ಕಸ್ಟಮರ್ ಗೆ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು, ಅವ್ರಿಗೆ ಯಾವ ತರ ರೀತಿಯಲ್ಲೇ ಹೇಳ್ಬೇಕು. ನಾನ್ ಹೇಳ್ತೀನಿ ಇಟ್ಸ್ ಫ್ಯಾಮಿಲಿ ಪ್ಯಾಕೇಜ್ ತರನ. ಅವರು ಈ ತರ ಇಲ್ಲ, ಅವ್ರು ಇಲ್ಲಿ ಬರ್ತಾರೆ ಒಂದೇ ಸತಿ, ಯಾರು ಇಲ್ಲಿ ಬರ್ತಾರೆ ಅದಕ್ಕೆ ಡೆಫಿನೆಟ್ಲಿ ಬಿಡಲ್ಲ. ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್, ನಾನ್ ಒಂದ್ ಸತಿ ನಾನು ಬಂದಿದ್ದೀನಿ ಅದಕ್ಕೆ ನನ್ನ ಮಗಳು, ನನ್ನ ಸಣ್ಣ ಮಗಳು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದೆ, ಆಲ್ಮೋಸ್ಟ್ ನನ್ನ ಎಲ್ಲಾ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಬಿಡಲ್ಲ, ಮಮತಾಗಿ ಬಿಡಲ್ಲ. ಹಿಂಗೆ ಮತ್ತೆ ಮಮತಾಗಿ ಇನ್ನೊಂದ್ ನನ್ ಬ್ಲೇಸಿಂಗ್ ತರ ಏನ್ ಹೇಳ್ಬೇಕಂತ ಹೇರ್ ಕಟ್ ಮಾಡ್ತಾರೆ ಮಮತಾ. ಸೊ ಮಮತಾ ಕೈ ಹೆಂಗಿದೆ ಅಂದ್ರೆ ಒಂದ್ಸತಿ ನೀವು ಹೇರ್ ಕಟ್ ಮಾಡಿ ಹೋಗ್ತೀನಿ ಅಂದ್ರೆ ನಿಮ್ ಹೇರ್ಗೆ ಗ್ರೋತ್ ಬರುತ್ತೆ. ಈ ತರನ ಮಮತಾ ಕೈ ಹೆಂಗೆ ನನ್ ಮಮತಾ ಕೈ ನಾನು ಹಿಂಗೆ ಹೇಳ್ತೀನಿ. ಶೀಸ್ ಮೈ ಫ್ರೆಂಡ್. ಸೊ ಈಗ ಮಮತಾ ಶೆಟ್ಟಿ ಸಲೂನ್ ಅವ್ರಿಗೆ ಒನ್ ವರ್ಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಂತಂದ್ರೆ ಏನ್ ಹೇಳಕ್ ಇಷ್ಟ? ಸೊ ಫುಲ್ ಆಫ್ ಫ್ಯಾಮಿಲಿ ಪ್ಯಾಕೇಜ್ ಈ ತರನ ಹೇಳ್ತೀನಿ ನಾನು. ಸೊ 10ಗೆ ರೇಟ್ ಮಾಡ್ಬೇಕು ಅಂತಂದ್ರೆ ಈ ಸಲೂನ್, ಸಾರಿ 10ಗೆ ರೇಟ್ ಮಾಡ್ಬೇಕು ಅಂತಂದ್ರೆ ನನ್ನ ಪ್ರಕಾರ ನಾನು 10 out of 20 ಕೊಡ್ತೀನಿ. ಓಕೆ, ಥ್ಯಾಂಕ್ ಯು, ಮೋಸ್ಟ್ ವೆಲ್ಕಮ್. ಸೊ ಮ್ಯಾಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಉಮಾ ಅಂತ ಹೇಳಿ. ಓಕೆ, ಸೊ ನೀವು ಇಲ್ಲಿ ಯಾವ ಸರ್ವಿಸ್ ತಗೊಂಡಿದ್ರಿ? ಮ್ಯಾಮ್ ನಾನು ಇಲ್ಲಿ ಎಲ್ಲಾ ಒಂದ್ಸರಿ ನೋಡೋಣ ಕಡಿಮೆ ರೇಟ್ ಇಲ್ಲಿ ಇದೆ ಅಂತ ಹೇಳಿ ಒಂದ್ಸರಿ ನಾನು ಇನ್ಸ್ಟಾಗ್ರಾಮ್ ನೋಡಿದ್ದೆ, ಬಂದೆ. ತುಂಬಾ ಚೆನ್ನಾಗಿದೆ. ಮತ್ತೆ ಯಾವ ಸರ್ವಿಸ್? ಎಲ್ಲಾ ಸರ್ವಿಸ್ ಕೊಡ್ತಾರೆ ಮ್ಯಾಮ್. ಮತ್ತೆ ಮೇಕಪ್, ಹೇರ್ ಸ್ಟೈಲ್ ಎಲ್ಲಾನು ಇವರು ಕಡಿಮೆ ರೇಟ್ಗೆ 1000 rupeesಗೆ ಎಲ್ಲ ಮಾಡ್ಕೊಡ್ತಾ ಇದಾರೆ. ಓಕೆ, ಸರ್ವಿಸ್ ತುಂಬಾ ಚೆನ್ನಾಗಿದೆ. ಮೇಡಮ್ ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಲಾರ್ಗು ಇದ್ ಮಾಡ್ತಾ ಇದಾರೆ. ಮತ್ತೆ ಕಡಿಮೆ ರೇಟ್ಗೆ ಎಲ್ಲೂ ಸಿಗೋದಿಲ್ಲ ಈ ತರ, ಇಡೀ ಕರ್ನಾಟಕದಲ್ಲೇ ಎಲ್ಲೂ ಈ ತರ ನೋಡ್ದಂಗ ಎಲ್ಲೂ ಇಲ್ಲ. ಅದರಿಂದ ಇಲ್ಲಿ ತುಂಬಾ ಚೆನ್ನಾಗಿ ಸರ್ವಿಸ್. ಅದಕ್ಕೆ ನಮ್ ರಿಲೇಷನ್ ಎಲ್ಲ ಕರ್ಕೊಂಡ್ಬಂದು ಇಲ್ಲಿ ಇದ್ ಮಾಡ್ಸಿದೀವಿ. ಫಂಕ್ಷನ್ಸ್ ಗೆಲ್ಲಾನು ಓಕೆ ಮೇಕಪ್ ಮಾಡ್ಸಿದೀವಿ. ಓಕೆ, ಯಾವ ಮೇಕಪ್ ಮಾಡ್ಸಿದ್ರಿ? ಇಲ್ಲ ಬ್ರೈಡಲ್ ಎಲ್ಲ 3,500 ರೂಪಾಯಿಗೆಲ್ಲ ಮಾಡ್ಕೊಡ್ತಾರೆ. ಓಕೆ, ಕಂಪ್ಲೀಟ್. ಓಕೆ, ಸ್ಯಾರಿ ಡ್ರಾಪಿಂಗ್, ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ತುಂಬಾ ಓಕೆ. ಹಲೋ ಮ್ಯಾಮ್, ನಿಮ್ಮ ಹೆಸರೇನು? ಕುಮುದ. ಓಕೆ, ಸೊ ನೀವು ಇಲ್ಲಿ ಯಾವ ಸರ್ವಿಸಸ್ ನ ತಗೊಂಡಿದ್ರಿ? ಇಲ್ಲಿ ಮೇಕಪ್ ಬರ್ತಾ ಇದ್ದೀನಿ ಕಲಿಯೋಕೆ ಅಂತ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. 10,000ಗೆ ಮೇಕಪ್ ಹೇಳ್ಕೊಡ್ತಾ ಇದಾರೆ. ನೈಲ್ ಆರ್ಟ್, ಹೇರ್ ಸ್ಟೈಲ್ ಎಲ್ಲ ಹೇಳ್ಕೊಡ್ತಾ ಇದಾರೆ. ಓಕೆ, ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಚೆನ್ನಾಗಿದೆ. ಒನ್ ಡೇಗೆನೆ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ. ಸೊ ಏನೇನ್ ಹೇಳ್ಕೊಟ್ರು? ಇವತ್ತು ಹೇರ್ ಸ್ಟೈಲ್ ಹೇಳ್ಕೊಟ್ರು, ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಕಂಪ್ಲೀಟ್ ಪ್ಯಾಕೇಜ್ ಏನೇನಲ್ಲಿ ಬರುತ್ತೆ? ಹೇರ್ ಸ್ಟೈಲ್ ಇದೆ, ಮೇಕಪ್ ಇದೆ, ನೈಲ್ ಆರ್ಟ್ ಇದೆ, ಸ್ಯಾರಿದು ಪ್ಯಾಕ್, ಡ್ರಿಪ್ಪಿಂಗ್ ಇದೆ. ಓಕೆ, ವಿಡಿಯೋ ಅಂದ ತಕ್ಷಣ ಅವರು ಸ್ವಲ್ಪ ನರ್ವಸ್ ಆಗ್ತಿದ್ದಾರೆ. ಏನು ಇಲ್ಲ, ಎಲ್ಲಾ ಹೆಣ್ಮಕ್ಳು ಚೆನ್ನಾಗಿರ್ಬೇಕು, ಎಲ್ಲಾ ಹೆಣ್ಮಕ್ಳು ಸ್ವ ಉದ್ಯೋಗಿ ಆಗ್ಬೇಕು ಅನ್ನೋ ಉದ್ದೇಶದಿಂದ
ಪ್ರತಿ ಹೆಣ್ಮಕ್ಳಿಗೂ ಬ್ಯೂಟಿಷಿಯನ್ ಕೋರ್ಸ್ ನನ್ನ ವಿದ್ಯೆಯನ್ನ ಇನ್ನೊಬ್ಬರಿಗೆ ದಾನ ಮಾಡ್ಬೇಕನ್ನೋ ಉದ್ದೇಶದಿಂದ 10,000 ರೂಪಾಯಿಗೆ ಎಲ್ಲಾರ್ಗೂ ಕೈ ಇಟ್ಕುತ್ತೆ ಅನ್ನೋ ಉದ್ದೇಶದಿಂದ ಮತ್ತೆ ನನ್ನ ಸ್ವಂತ ದುಡ್ಡಿಂದ ನಾನು ಇದನ್ನ ನನ್ನ ಪ್ರೀತಿಯಿಂದ ಮಾಡ್ತಾ ಇರೋದು. 10,000 ರೂಪಾಯಿಗೆ ಇಡೀ ಆಲ್ ಇಂಡಿಯಾ ಇಲ್ಲ ಆಲ್ ಕರ್ನಾಟಕದಲ್ಲೇ ಯಾರು ಹೇಳ್ಕೊಡ್ತಾರಲ್ಲ, ಫ್ರೀಯಾಗಿ ಹೇಳ್ಕೊಡ್ತಾರೆ, ಅದು ಸೆಕೆಂಡ್ರಿ. ಬಟ್ ಯಾಕಂದ್ರೆ ಅದೊಂದು ಫಂಡ್ ಇದ್ದು ಆ ತರ ತಗೊಂಡ್ ಮಾಡ್ತಿರ್ಬೋದು. ಬಟ್ ಇದು ನನ್ನ ಸ್ವಂತ ದುಡ್ಡಿಂದ ನಾನು ಮಾಡ್ತಿರೋಂಥದ್ದು. ಬಟ್ ಒಂದು ಕ್ಲಾಸ್ ಹೇಳ್ಕೊಡ್ಬೇಕಂದ್ರೆ ಬಹಳ ರಿಸ್ಕ್ ಇದೆ. ಅದರಲ್ಲೂ 10,000 ರುಪೀಸ್ಗೆ ಫುಲ್ ಕಾಸ್ಮೆಟಿಕ್ಸ್ ಕೊಟ್ಟು, ಐಟಮ್ಸ್ ಕೊಟ್ಟು, ಡಮ್ಮಿನೇ ಕೊಟ್ಟು, ಒಂದು ಪೆನ್ನು ಬುಕ್ಕು ಸಹ ನಾನೇ ಕೊಟ್ಟು, ಹೆಣ್ಮಕ್ಳು ಬರೀ ಕೈಯಲ್ಲಿ ಬಂದು ಎಲ್ಲ ಕಲೀಲಿ ಅನ್ನೋ ಉದ್ದೇಶದಿಂದ ಎಲ್ಲರೂ ಮನೇಲಿ ಕುತ್ಕೊಂಡು ಕಲಿಯಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ತುಂಬಾ ಜನ ನೊಂದಿರೋರ್ನ ನಾನು ನೋಡಿದ್ದೀನಿ. ನೊಂದಿರೋ ಜಾಗದಲ್ಲೂ ನಾನು ಇದ್ದೀನಿ. ಆ ನೊಂದಿರೋ ಜಾಗ ಯಾರು ಇರಬಾರ್ದು ಅನ್ನೋ ಉದ್ದೇಶದಿಂದ 10,000 ರುಪೀಸ್ಗೆ ನಾನು ಮೇಕಪ್ ಕ್ಲಾಸ್ನ, ಅದು 40 ಟೈಪ್ಸ್ ಹೇರ್ ಸ್ಟೈಲ್ಸ್, 4 ಟೈಪ್ ಬ್ರೈಡಲ್ ಮೇಕಪ್ಸ್, ಅದ್ರ ಜೊತೆಗೆ ಸ್ಯಾರಿ ಡ್ರೈಪಿಂಗ್, ಸ್ಯಾರಿ ಫೋಲ್ಡಿಂಗ್, ಅದ್ರ ಜೊತೆಗೆ ನೇಲ್ ಆರ್ಟ್, ಫ್ಲೋರಲ್ ಆರ್ಟ್ ಇದನ್ನು ಸಹ ಫ್ರೀಯಾಗಿ ಕೊಟ್ಟು, ಮತ್ತೆ ಇನ್ಸ್ಟಾದಲ್ಲಿ ಹೇಗೆ ಫೇಮಸ್ ಆಗ್ಬೇಕಂತನೂ ಸಹ ನಾನು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಆಗ್ಲೇ ಇದೆ 2ನೇ ಬ್ಯಾಚ್, 1ನೇ ಬ್ಯಾಚ್ ಆಗ್ಲೇ ಎಲ್ಲ ತುಂಬಾ ಖುಷಿಯಿಂದ ಹೋಗಿದ್ದಾರೆ. ಅದು 35 ಡೇಸ್ ಕ್ಲಾಸ್ ಇದ್ರು ನಾನು 42 ಡೇಸ್ ಕ್ಲಾಸ್ ನಡೆಸಿ ಎಲ್ಲರೂ ಕ್ಲಿಯರ್ ಮಾಡ್ಕೊಟ್ಟಿದ್ದೀನಿ. ನಾನು ಅದೊಂದು ಮನಸಾಕ್ಷಿಯಿಂದ ಬಹಳ ಖುಷಿ ಇದೆ. ಎಲ್ಲ ಹೆಣ್ಮಕ್ಳು ಉದ್ಯೋಗಿ ಆಗ್ಬೇಕನ್ನೋ ಒಂದು ಉದ್ದೇಶದಿಂದ 10,000 ರುಪೀಸ್ಗೆ ಆಫರ್ ಕೊಟ್ಟಿದ್ದೀನಿ. ಯಾರಿದ್ರು ಖಂಡಿತ ಬನ್ನಿ, ಏನೇ ಹೆಲ್ಪ್ ಇದ್ರು ಬಂದು ಕೇಳಿ ನಾನು ಖಂಡಿತ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.